ಅಮೋಘ್ ಅಪರೂಪಕ್ಕೆ ತನ್ನ ಹಳೆ ಫ್ರೆಂಡ್ಸನ್ನ ಮೀಟ್ ಆಗಿದ್ದ. ಅದೇ ಸಮಯಕ್ಕೆ ಆ 4 ಜನ ಹಳೆ ಫ್ರೆಂಡ್ಸ್ ಸೇರಿ ಅಮೋಘ್ ಏನೋ ಗಿಫ್ಟ್ ಪ್ರೆಸೆಂಟ್ ಮಾಡಿದ್ರು. ಅಮೋಘ್ ಆಶ್ಚರ್ಯದಿಂದ ಗಿಫ್ಟ್ ಏನಿರ್ಬೋದು ಅಂತ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಆಂಟಿಕ್ ರಿಂಗ್ ಇತ್ತು. ಮೊದಲೇ ಇಂಥ ಪುರಾತನ ವಸ್ತುಗಳು ಅಂದರೆ ಇಷ್ಟ ಇರೋ ಅಮೋಘ್ಗೆ ಆ ರಿಂಗ್ ತುಂಬ ಇಷ್ಟ ಆಯಿತು. ಅಮೋಘನ ಎಕ್ಸೈಟ್ಮೆಂಟ್ ಅವ್ನ ಮುಖದಲ್ಲಿ ಕ್ಲಿಯರ್ ಆಗಿ ಕಾಣ್ತಿತ್ತು. ಅಮೋಘ್ಗೆ ಇವರೆಲ್ಲ ತನ್ನ ಫ್ರೆಂಡ್ಸ್ ಅಂತ ಯೋಚನೆ ಮಾಡಿ ತುಂಬ ಪ್ರೌಡ್ ಫೀಲ್ ಆಯಿತು. ಅವರೆಲ್ಲ ಅವತ್ತು ರಾತ್ರಿ ಇಡೀ ಅಲ್ಲೇ ಪಾರ್ಟಿ ಮಾಡಿದ್ರು. ಎಲ್ಲರೂ ಮೊದಲೇ ಸುಸ್ತಾಗಿದ್ರಿಂದ ದಿನೇಶ್ ಅದೇ ಬಾರ್ನ VIP ರೂಮಲ್ಲಿ ಅವ್ರಿಗೆಲ್ಲ ಮಲ್ಗೋದಕ್ಕೆ ವ್ಯವಸ್ಥೆ ಮಾಡ್ದ. ನೆಕ್ಸ್ಟ್ ಡೇ ಅಮೋಘ್ ನಿದ್ದೆಯಿಂದ ಹೇಳೋದು ಆಲ್ರೆಡಿ ಲೇಟ್ ಆಗಿತ್ತು. ಸೊ ಅವನ ಮನೆಗೆ ಹೋಗದೆ ಡೈರೆಕ್ಟಾಗಿ ಅರಸು ಮೀಡಿಯಾಗೆ ಹೋದ. ಸ್ವಲ್ಪ ಫ್ರೆಶ್ ಆದ ನಂತರ ಅವನು ಇನ್ನೇನು ಲೀಲಾ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಅನ್ಕೋತಿರ್ಬೇಕಾದ್ರೆ ಅವನತ್ತೆ ಸರೋಜಾ ಕಾಲ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅಮೋಘ್ ಕಾಲ್ ರಿಸೀವ್ ಮಾಡಿ, ನಿನ್ನೆ ಇಬ್ಬರು ಸೇಫಾಗಿ ಮನೆಗೆ ಹೋದ್ರಾತೆ ಅಂತ ಕನ್ಸರ್ನ್ಡ್ ಆಗಿ ಕೇಳ್ದ. ಅದಕ್ಕೆ ಸರೋಜಾ, ನಾವೇನೋ ಸೇಫಾಗಿ ಬಂದ್ವಿ, ಆದರೆ ರಾತ್ರಿ ಎಲ್ಲ ಎಲ್ಲಿದ್ದೆ ನೀನು? ಏನಿಲ್ಲ ಅತ್ತೆ, ನಿನ್ನೆ ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಕಿದ್ದ, ತುಂಬ ಫೋರ್ಸ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟ, ರಾತ್ರಿ ಅಲ್ಲೇ ಇದ್ದೆ ಅಂದ. ಆಗ ಸರೋಜಾ, ನಿನ್ನ ಫ್ರೆಂಡ್ಸ್ ಬಿಡು, 3 ಕಾಸಿಗೂ ಪ್ರಯೋಜನ ಬಾರದೇ ಇರೋರು, ಅವ್ರು ಕರೆದ್ರು ಅಂತ ಹೋಗ್ಬಿಡೋದಾ? ಇಲ್ಲಿ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಅಡುಗೆ ಯಾರು ಮಾಡೋದು? ಸಿಕ್ಕಿದ್ದೆ ಚಾನ್ಸ್ ಅಂತ ಎಸ್ಕೇಪ್ ಆಗಿಬಿಟ್ಟೆ. ಅದನ್ನು ಬಿಡು, ನಾನಿವಾಗ ನಿಂಗೆ ಫೋನ್ ಮಾಡಿದ್ದೆ ಬೇರೆ ವಿಷಯ ಮಾತಾಡೋದಕ್ಕೆ ಅಂದ್ಲು. ಅಮೋಘ್, ಅದೇನು ಕೇಳಿಯತ್ತೆ, ನಾನೇನು ಅನ್ಕೊಳ್ಳಲ್ಲ ಅಂದ. ಅದಕ್ಕೆ ಸರೋಜಾ, ನೀನು ಅನ್ಕೊಂಡ್ರು ನನಗೇನಿಲ್ಲ ನೋಡು, ವಿಷಯ ನಿನಗೆ ಗೊತ್ತಿರೋದೆ, ನಾನೇನು ಹೊಸದಾಗಿ ಹೇಳಲ್ಲ. ನಿಮ್ಮಿಬ್ಬರು ಮದುವೆಯಾಗಿ 2 ವರ್ಷ ಆಯಿತು, ಆದರೆ ಇವತ್ತಿನವರೆಗೂ ನೀವಿಬ್ಬರು ಒಂದು ಒಳ್ಳೆ ಸುದ್ದಿ ಕೊಡೋದಕ್ಕಾಗಿಲ್ಲ. ನಾನು ಇಷ್ಟು ದಿನ ಕಾದು ಸಾಕಾಯ್ತು, ಬಟ್ ನಾನಿನ್ನು ಕಾಯೋದಕ್ಕಾಗಲ್ಲ. ನಿನಗೇನಾದರೂ ಪ್ರಾಬ್ಲಮ್ ಇರ್ಬೋದು ಅಂತ ನಂಗೆ ಅನ್ನಿಸ್ತಿದೆ. ನನ್ನ ಫ್ರೆಂಡಿಗೊಬ್ಬರು ಒಳ್ಳೆ ಡಾಕ್ಟ್ರ್ ಗೊತ್ತಿದ್ದಾರೆ, ಅವ್ರು ಇಲ್ಲಿ ತನಕ ಯಾರ್ಯಾರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಮಕ್ಕಳಾಗಿದೆ ಅಂತ ಹೇಳಿದ್ರು. ನೀನು ಹ್ಞೂ ಅಂದರೆ ನಾನು ಇವತ್ತೇ ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತೊಗೋತೀನಿ ಅಂದ್ಲು. ಅದನ್ನು ಕೇಳಿ ಅಮೋಘಗೆ ಬೇಜಾನ್ ಇರಿಟೇಟ್ ಆಯಿತು. ಆದರೂ ಅವನು ಅದನ್ನು ಹೊರಗೆ ಹಾಕದೆ ಕಾಮಾಗೆ ಹೇಳ್ತಾ, ಅತ್ತೆ, ನಿಮಗದ್ರ ಬಗ್ಗೆ ಯೋಚನೆ ಬೇಡ. ಫಸ್ಟ್ ಆಫ್ ಆಲ್ ನಮ್ಮಿಬ್ಬರಲ್ಲೂ ಯಾವ ಪ್ರಾಬ್ಲಮೂ ಇಲ್ಲ, ಮಕ್ಕಳಾಗಬೇಕಾದ ಟೈಮ್ಗೆ ಖಂಡಿತ ಆಗೇ ಆಗುತ್ತೆ. ಇಷ್ಟಕ್ಕೂ ನಮಗೇನು ವಯಸ್ಸಾಗ್ಬಿಟ್ಟಿದ್ಯಾ? ನೀವ್ಯಾಕೆ ಅನ್ನೆಸೆಸರಿಯಾಗಿ ವರಿ ಮಾಡ್ಕೋತಿದ್ದೀರಿ? ನೀವು ಪದೇ ಪದೇ ಟ್ರೀಟ್ಮೆಂಟ್ ಬಗ್ಗೆ ನನ್ನ ಹತ್ರ ಮಾತಾಡೋದಕ್ಕೆ ಹೋಗ್ಬಿಡಿ ಅಂತ ಹೇಳಿ ಥಟ್ ಅಂತ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ಸರೋಜಾಗ ಅವನ ಮಾತು ಕೇಳಿ ಬೇಜಾನ್ ಸಿಟ್ಟು ಬಂತು. ಅವಳ ಮನಸ್ಸಲ್ಲೇ, ಆಹಾ ಹಾ ಹಾ, ಇವರಿಬ್ರು ಹೀಗೆ ಆಡ್ತಿರ್ಲಿ, ಲೀಲಾಗಿ ನಾನು ಇನ್ನೊಂದು ಮದುವೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಸರೋಜಾನೇ ಅಲ್ಲ ಅಂತ ಅಂದ್ಕೊಂಡ್ಳು. ಅಷ್ಟರಲ್ಲಿ ಅಮೋಘನ್ ಕ್ಯಾಬಿನ್ಗೆ ಅವನ ಸೆಕ್ರೆಟರಿ ಭಾವನಾ ಬಂದು, ಸರ್, ನಿಮ್ಮನ್ನು ಹೊಡ್ಕೊಂಡು ಚಕ್ರವರ್ತಿ ಗ್ರೂಪ್ಸಿಂದ ಪ್ರೀತಮ್ ಚಕ್ರವರ್ತಿ ಬಂದಿದ್ದಾರೆ. ಅವರು ಯದ್ವಿಕಾ ಜೊತೆಗೆ ಪ್ಯಾಕೇಜಿಂಗ್ ಕಾಂಟ್ರಾಕ್ಟ್ನ ತಾನೇ ಸೈನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ಲು. ಮತ್ತೆ ಪ್ರೀತಮ್ ಆಫೀಸ್ ತನಕ ಬಂದಿರೋದು ನೋಡಿ ಅಮೋಘಂಗೆ ಅವನು ಹಿಂದಿನ ದಿನ ಮಾಡಿದ ರಾಧ ಅಂತ ನೆನಪಾಯ್ತು. ಅದಕ್ಕೆ ಅವನು ಸೀರಿಯಸ್ ಆಗಿ, ಈ ಆಫೀಸಿಗೆ ಕಾಲಿಡ್ಬೇಡ ಅಂತ ನಾವು ಅವನಿಗೆ ಮೊದಲೇ ಆರ್ಡರ್ ಮಾಡಿದ್ವಿ, ಅಂದರೂ ಬಂದಿದ್ದಾನ? ಓಕೆ, ಈ ಸಲ ಅವನಿಗೇನು ಹೇಳೋದು ಬೇಡ, ಡೈರೆಕ್ಟಾಗಿ ಚಕ್ರವರ್ತಿ ಗ್ರೂಪ್ಸಿಗೆ ನೋಟಿಸ್ ಕಳಿಸಿ. ನಮ್ಮ ಜೊತೆ ಡೀಲ್ ಮಾಡಬೇಕು ಅಂದರೆ ಅದನ್ನು ಡೈರೆಕ್ಟಾಗಿ ಲೀಲಾನೇ ಮಾಡಬೇಕು. ಇಷ್ಟು ಹೇಳಿದ ಮೇಲೂ ಪ್ರೀತಮ್ನ ಇಲ್ಲಿಗೆ ಇನ್ನೊಂದು ಸಲ ಕಳಿಸಿದ್ರೆ ನಮ್ಮ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗುತ್ತೆ. ಮುಂದಿನ ವಿಷಯ ಏನೇ ಮಾತಾಡಬೇಕು ಅಂದರೂ ಲೀಲಾ ಚಕ್ರವರ್ತಿನೇ ಬರಬೇಕು. ಈ ಥರ ನೋಟಿಸಲ್ಲಿ ಮೆನ್ಷನ್ ಮಾಡಿ ಅಂತ ಆರ್ಡ್ರ್ ಮಾಡ್ದ. ಪ್ರೀತಮ್ ಮನೆಗೆ ಬಂದಾಗ ಅಲ್ಲಿ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದರು. ಅವರಲ್ಲಿ ಒಬ್ಬ ಅಂತೂ ಕೋಪದಲ್ಲಿ, ಅಲ್ಲ, ನಾವು ಅವನಿಗೆ ಏನು ಅನ್ಯಾಯ ಮಾಡಿದ್ದೀವಿ ಅಂತ ನಮ್ಮ ಜೊತೆ ಹೀಗಾಡ್ತಿದ್ದಾರೆ? ಕೇವಲ ಲೀಲಾ ಮಾತ್ರ ಬರ್ಬೋದು ಅಂದ್ರೆ ಏನರ್ಥ? ಅವ್ರಿಗೆ ಲೀಲಾ ಬಗ್ಗೆ ಏನು ಗೊತ್ತಿದೆ? ಮೊನ್ನೆ ತನಕ ಅವಳ ಕಂಪ್ನಿ ಮುಚ್ಚೋಗೋ ಲೆವೆಲ್ಗೆ ಹೋಗಿ ಈಗ ಸರಿಯಾಗಿದೆ ಅಂಥದ್ರಲ್ಲಿ ಅವಳು ಇವ್ರಿಗೇನು ಮಹಾ ಹೆಲ್ಪ್ ಮಾಡ್ತಾಳೆ? ನನಗೆ ಯಾಕೋ ಈ CEO ಇನ್ನೂ ಚೈಲ್ಡ್ ಅಂತ ಅನಿಸ್ತಿದ್ದಾನೆ. ಇವನು ಮುಂದೇನೂ ಇದೇ ಥರ ಬಿಸ್ನೆಸ್ ಮಾಡ್ತಾ ಇದ್ರೆ ಅರಸು ಮೀಡಿಯಾ ದಿವಾಳಿ ಆಗೋ ದಿನ ದೂರ ಇಲ್ಲ ಅಂತ ಹೇಳಿದ್ರು. ಆಗ ತಾನೇ ಮನೆಗೆ ಬಂದಿದ್ದ ಪ್ರೀತಮ್ಗೆ ಇದೆಲ್ಲ ಕೇಳಿ ಪಿತ್ತ ನೆತ್ತಿಗೆರೆದಾಗಾಯ್ತು. ಅವನ ಕೋಪದಲ್ಲಿ, ಏನಂದ್ರೆ ಅಂಕಲ್, ಅವ್ರು ಹಾಗೆ ಹೇಳ್ತಿದಾರಾ ಅಂತ ಕೇಳ್ದ. ಪ್ರೀತಮ್ಗೆ ತುಂಬ ಕೋಪ ಬಂದಿರೋದು ನೋಡಿ ರುಕ್ಮಿಣಿ ದೇವಿ ಅವನಿಗೆ ಸಮಾಧಾನ ಮಾಡ್ತಾ, ಕಾಮ್ ಡೌನ್ ಪ್ರೀತು, ಇದು ಕೋಪ ಮಾಡ್ಕೊಳ್ಳೋ ಟೈಮ್ ಅಲ್ಲ. ನೋಡು, ನಿನ್ನ ಆಂಟಿ ಅಂಕಲ್ ಎಲ್ಲ ಇಲ್ಲೇ ಇದ್ದಾರೆ, ಮುಂದೆ ಏನು ಮಾಡೋದು ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು. ಅದನ್ನು ಕೇಳಿದ ಪ್ರೀತಮ್ ಎಲ್ಲರ ಕಡೆ ತಿರುಗಿ, ಹಾಗಿದ್ರೆ ನಾವೆಲ್ಲ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ
ಅಂತ ಕೇಳ್ದ. ಅದಕ್ಕೆ ಪ್ರೀತಮ್ನ ಒಬ್ಬ ಅಂಕಲ್ ಮಾತಾಡ್ತಾ, ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೂ ಮುಂಚೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಯೋಚನೆ ಮಾಡೋಣ. ಆ ಹೊಸ CEO ಕೇವಲ ಲೀಲಾಗ್ ಮಾತ್ರ ಬರಕ್ಕೆ ಹೇಳ್ತಿರೋದು ಯಾಕೆ? ಅವರಿಬ್ರಿಗೂ ಏನು ಸಂಬಂಧ ಅಂತ ಕೇಳಿದ್ರು. ಆಗ ಪ್ರೀತಮ್ನ ಚಿಕ್ಕಪ್ಪನ ಮಗ ಒಬ್ಬ ಎದ್ದು ನಿಂತ್ಕೊಂಡು, ಇದರಲ್ಲಿ ಇಷ್ಟೊಂದು ಯೋಚನೆ ಮಾಡೋದು ಏನಿದೆ, ಪಕ್ಕ ಅವರಿಬ್ಬರಲ್ಲಿ ನಡಿಬಾರ್ದೇನೋ ನಡೀತಾ ಇರಬೇಕು. ಅದಕ್ಕೆ ಆ CEO ಲೀಲಾಗ್ ಇಷ್ಟೊಂದು ಫೇವರ್ ಮಾಡ್ತಿದ್ದಾನೆ, ಸದ್ರಾ ಕೊಡ್ತಿರೋದು. ನನಗೆ ನೆನಪಿರೋ ಪ್ರಕಾರ ಅವತ್ತು ಲೀಲಾ ಅರಸು ಮೀಡಿಯಾಗೆ ಹೋದಾಗ ಅವಳಿಗೆ CEO ನೋಡೋದಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ಲು. ಅವಳು ನಮ್ಮ ಹತ್ರ ಸುಳ್ಳು ಹೇಳಿರ್ತಾಳೆ ಪಕ್ಕ ಅಂತಂದ. ಅದನ್ನು ಕೇಳಿ ಫ್ಯಾಮ್ಲಿಯವರೆಲ್ಲರೂ ಗುಸು ಅಂತ ವಿಸ್ಪರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ರುಕ್ಮಿಣಿ ದೇವಿ ಈಗ ಸೀರಿಯಸ್ ಆಗಿ, ಲೀಲಾಗೂ ಆ CEOಗೂ ಏನು ಸಂಬಂಧ ಅಂತ ಇನ್ನೊಂದು ದಿನ ನೋಡೋಣ, ಆದರೆ ನಾವೀಗ ಮೊದಲು ಈ ಅಗ್ರಿಮೆಂಟ್ ಸೆಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅಂತ ವಿಚಾರ ಮಾಡಬೇಕು. ಇದು ನಮಗೆ ಸದ್ಯಕ್ಕಿರೋ ಇಂಪಾರ್ಟೆಂಟ್ ಕೆಲಸ. ಅರಸು ಮೀಡಿಯಾ ಕಡೆಯಿಂದ ನಮಗೆ ಮೊದಲೇ ಪ್ರೀತುನ ಕಳಿಸ್ಬಾರ್ದು ಅಂತ ಆರ್ಡರ್ ಆಗಿತ್ತು. ಅದಕ್ಕೆ ನಾವೇನಾದರೂ ಈ ಕೋರ್ಟಿಗೆ ಹೋದರೂ ಅಲ್ಲಿ ನಾವೇ ಸೋತ್ಬಿಡ್ತೀವಿ. ಅವರು ಪ್ರೀತಮ್ನ ಕಳಿಸ್ಬಾರ್ದು ಅಂತ ಹೇಳಿದ್ದಾರೆ, ಆದರೆ ಇದೊಂದು ಸಲ ಲೀನಾನ್ ಬಿಟ್ಟು ಬೇರೆ ಯಾರನ್ನಾದರೂ ಕಳಿಸ್ ನೋಡೋಣ ಅಂತ ಹೇಳ್ತಾ ತಮ್ಮ ಇನ್ನೊಬ್ಳು ಮೊಮ್ಮಗಳನ್ನ ಅರಸು ಮೀಡಿಯಾಗೆ ಹೋಗೋದಕ್ಕೆ ಆಯ್ಕೆ ಮಾಡಿದ್ರು. ಇನ್ನೊಂದು ಕಡೆ ಮಧ್ಯಾಹ್ನದ ತನಕ ಅರಸು ಮೀಡಿಯಾದ ಕೆಲಸ ಮಾಡಿದ ಅಮೋಘ್ ಊಟ ಮಾಡ್ಕೊಂಡು ಮನೆಗೆ ಬಂದ. ಅಷ್ಟರಲ್ಲಿ ಲೀಲಾ ಅಮೋಘನ್ ತಡೆದು, ನಿನ್ನೆ ರಾತ್ರಿ ಇಡೀ ಎಲ್ಲಿಗೆ ಹೋಗಿದ್ದೆ ಅಮೋಘ್ ಅಂತ ಕೇಳಿದ್ಲು. ಲೀಲಾ ಹೇಳಿದ್ ಕೇಳಿ ಅಮೋಘ್, ಆ್ಯಕ್ಚುಲಿ ಅಪರೂಪಕ್ಕೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, ಸೊ ಅವ್ರ ಜೊತೆ ಮಾತಾಡ್ತಾ ಲೈಟಾಗಿ ಸ್ವಲ್ಪ ಪಾರ್ಟಿ ಮಾಡಿ ಇಲ್ಲಿಗೆ ಬರೋದು ಸರಿಯಾಗಲ್ಲ ಅಂತ ಅವನ ಮನೇಲೆ ಮಲ್ಕೊಂಡ್ಬಿಟ್ಟಿದ್ದೆ ಅಂದ. ಅದನ್ನು ಕೇಳಿದ ಲೀಲಾ ಮತ್ತೆ, ನಿಮ್ಮ ಫ್ರೆಂಡ್ ಅಂದರೆ ನೀವು ಮಾತಾಡ್ತಿರೋದು ಮಿಸ್ಟರ್ ದೇಸಾಯಿ ಬಗ್ಗೆನಾ ಅಂತ ಕೇಳಿದ್ಲು. ಅಮೋಘ್, ಎಸ್ ಅವರೇ ಅಂದ. ಆಗ ಲೀಲಾ ಕೈ ಕಟ್ಕೊಂಡು, ಹೌದು, ಮಿಸ್ಟರ್ ದೇಸಾಯಿ ಮತ್ತೆ ನಿಮ್ಗೆ ಹೇಗೆ ಪರಿಚಯ ಅಂತ ಕೇಳಿದ್ಲು. ಅಮೋಘ್ ತಕ್ಷಣ ಅವಳ ಕಡೆಗೆ ತಿರುಗಿ ಏನು ಹೇಳೋದು ಅಂತ ಯೋಚನೆ ಮಾಡ್ದ. ಅಮೋಘ್ ಲೀಲಾಗೆ ಸುಳ್ಳು ಹೇಳ್ತಾನ ಅಥವಾ ನಿಜ ಹೇಳ್ತಾನ? ಅಮೋಘ್ಗೆ ದಿನೇ ಶತ್ರುಗಳು ಜಾಸ್ತಿ ಆಗ್ತಿರೋ ಟೈಮಲ್ಲಿ ಮುಂದಿನ ಹೆಜ್ಜೆಗಳಿಡೋದಕ್ಕೆ ಅವನಿಗೆ ಕಷ್ಟ ಆಗುತ್ತಾ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.